ಹೊರಗಡೆಯಿಂದ ಸಂತೋಷವಾಗಿ ಕಾಣುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಸಂತೋಷವಾಗಿ ದೇವರ ವಾಕ್ಯಗಳನ್ನು ಓದುತ್ತೇವೆ, ಸಭೆಗೆ ಹೋಗುತ್ತೇವೆ. ಆದರೆ ಹೃದಯದಲ್ಲಿ, ಒಳಗಿನ ಜೀವನದಲ್ಲಿ ನಾವು ಖಾಲಿತನವನ್ನು ಅನುಭವಿಸ್ತಾ ಇದ್ದೇವೆ. ಆ ಅನುಭವಕ್ಕೆ ಈ ಒಂದು 5 ಕಾರಣಗಳಿವೆ. ಮೊದಲನೇದಾಗಿ, ಯೇಸು ಕ್ರಿಸ್ತನ ಜೊತೆ ಸಂಬಂಧಕ್ಕಿಂತ ರೂಢಿ ಹೆಚ್ಚಾಗಿ ಹಿಡಿದುಕೊಂಡಿರುವುದು. ಎರಡನೇದಾಗಿ, ದೇಹವನ್ನು ಪೋಷಿಸುತ್ತಾ ಇದ್ದೇವೆ, ಆದರೆ ನಮ್ಮ ಆತ್ಮವು ಹಸಿದಾಗಿದೆ. ಮೂರನೇದಾಗಿ, ಗುಪ್ತ ಪಾಪಗಳು ಆತ್ಮದ ಸಂತೋಷವನ್ನು ಕದ್ದುಕೊಳ್ಳುತ್ತಾ ಇದೆ. ನಾಲ್ಕನೇದಾಗಿ, ದೇವರಿಗಿಂತ ಆಶೀರ್ವಾದಗಳನ್ನೇ ಬಯಸುತ್ತಾ ಇದ್ದೇವೆ. ಐದನೇದಾಗಿ, ನಮ್ಮ ಮೊದಲ ಪ್ರೀತಿ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ದೂರ ಹೋಗುತ್ತಾ ಇದ್ದೇವೆ. ಅದಕ್ಕೋಸ್ಕರ ಮೋಶೆ ಐಗುಪ್ತ ದೇಶದಿಂದ ಬರುತ್ತಿರುವಾಗ ದೇವರಿಗೆ ವಿಮೋಚನೆ ಕಾಂಡ 33:15 ಹೇಳುತ್ತಾನೆ, ನಿನ್ನ ಪ್ರಸನ್ನತೆ ನಮ್ಮ ಜೊತೆ ಬರದೇ ಇದ್ದರೆ ದೇವರೇ ನಮ್ಮನ್ನು ಮತ್ತೆ ಐಗುಪ್ತ ದೇಶಕ್ಕೆ ಕಳುಹಿಸು. ಅಂದರೆ ದೇವರೇ, ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಎಲ್ಲಿಗೂ ಹೋಗುವುದಕ್ಕೆ ನಮಗೆ ಇಷ್ಟವಿಲ್ಲ, ನಾವು ಹೋಗುವುದಿಲ್ಲ. ಅದೇ ರೀತಿಯಾದ ಪ್ರಾರ್ಥನೆ ಮಾಡಬೇಕು. ದೇವರೇ, ನೀನಿಲ್ಲದೆ ನನಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ, ನೀನು ನನ್ನ ಹತ್ತಿರ ಯಾವಾಗಲಿರು, ನಿನ್ನ ಪ್ರಸನ್ನತೆ ನನ್ನ ಜೊತೆ ಯಾವಾಗಲಿರು. ಅದಕ್ಕೋಸ್ಕರ ಖಾಲಿತನವನ್ನು ತೆಗೆದುಹಾಕಿರಿ ನಿಮ್ಮ ಜೀವನದಿಂದ. ಯೇಸು ಕ್ರಿಸ್ತನ ಪ್ರಸನ್ನತೆ ನಿಮ್ಮ ಜೊತೆ ಯಾವಾಗಲೂ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್.